ನೋಡಿ, ರೈಲ್ವೆ ಮೇಲ್ಸೇತುವೆಯಿಂದ ಕೆಳಗೆ ಲಾರಿ ಉರುಳು ಬಿದ್ದಿದೆ. ಸೇತುವೆ ಕೆಳಗೆ ಇದ್ದಂಥ ಕಾರು ಸಂಪೂರ್ಣ ಜಖಂಗೊಂಡಿದೆ. ಲಾರಿ ಚಾಲಕನಿಗೆ ಗಂಭೀರ ಗಾಯ ಆಗಿ ಈಗ ಆಸ್ಪತ್ರೆಗೆ ಅವರನ್ನು ರವಾನಿಸಲಾಗಿದೆ ಅನ್ನುವಂಥ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಗೌರಿಬಿದನೂರಿನ ಆಚಾರ್ಯ ಕಾಲೇಜು ಬಳಿ ಈ ಘಟನೆ ನಡೆದಿದೆ. ಮೇಲ್ಸೇತುವೆಯಿಂದ ಉರುಳಿ ಬಿದ್ದಂಥ ಲಾರಿ, ಕಾರಿನ ಮೇಲೆ ಲಾರಿ ಬಿದ್ದಿರುವಂಥ ಘಟನೆ ಇದು. ಲಾರಿ ಚಾಲಕನಿಗೆ ಗಂಭೀರ ಗಾಯ ಆಗಿ ಆತನನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಮಗುಚಿದಂತಹ ಲಾರಿಯ ದೃಶ್ಯವನ್ನು, ಆ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಕೃಷ್ಣನೂರಿನಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಕಡಲ ಕಿನಾರೆಯಲ್ಲಿ ಈಗಾಗಲೇ ಬೇಸತ್ತಿರುವಂಥ ಜನರಿಗೆ ಈ ಮಳೆ ಸಾಕಪ್ಪ ಅನ್ನುವಷ್ಟು ಒಂದು ರೀತಿಯಲ್ಲಿ ಸಾಕಾಗಿ ಹೋಗಿದೆ ಅವರಿಗೆ. ಅಷ್ಟೊಂದು ಉಡುಪಿಯಲ್ಲಿ ಮಳೆ ಆಗ್ತಾ ಇದೆ. ಸಂಬಂಧಪಟ್ಟಂತೆ ಸ್ಟೋರಿ ಇದೆ. ಕರುನಾಡಲ್ಲಿ ಮುಂದುವರೆದ ರಣಮಳೆ ಆರ್ಭಟ. ಮುಂಗಾರು ಆರ್ಭಟಕ್ಕೆ ತತ್ತರಿಸಿದ ಕೃಷ್ಣಾನಗರಿ. ಕರ್ನಾಟಕದಲ್ಲಿ ಮುಂಗಾರಿನ ರಣಮಳೆ ಆರ್ಭಟ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ಆರಿದ್ರ ಮಳೆಯ ಕೊನೆ ಪಾದದಲ್ಲಿ ಅಬ್ಬರಿಸಲು ಶುರು ಮಾಡಿದ ವರುಣ ದೇವ ಪುನರ್ವಸು ನಕ್ಷತ್ರ ಆರಂಭವಾದರೂ ಕರಾವಳಿಯಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿಲ್ಲ. ಅದರಲ್ಲೂ ಕೃಷ್ಣನೂರು, ಉಡುಪಿಯಲ್ಲಿ ಮಹಾಪ್ರಳಯದ ಮುನ್ಸೂಚನೆ ನೀಡಿದೆ. ಬೈಲಕೆರೆ ಕಲ್ಸಂಕ ಮಠದ ಬೆಟ್ಟು ಜಲಾವೃತ. ಉಡುಪಿ ತಾಲೂಕಿನ ಬೈಲಕೆರೆ ಕಲ್ಸಂಕ ಮಠದ ಬೆಟ್ಟು ಜಲಾವೃತವಾಗಿದ್ದು ನೆರೆ ನೀರು ಮನೆಗಳಿಗೆ ನುಗ್ಗಿದೆ. ವೃದ್ಧೆ, ಮಹಿಳೆ, ಮಗುವನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ರು. ಪಾಡಿಗಾರು ಪ್ರದೇಶದಲ್ಲಿ ಕೃತಕ ನೆರೆ. ಪಾಡಿಗಾರು ಭಾಗದಲ್ಲಿ ಇರುವಂತಹ ಮನೆಯಲ್ಲಿರುವಂತಹ ಅನಾರೋಗ್ಯ ಪೀಡಿತರನ್ನ ಶಿಫ್ಟ್ ಮಾಡುವಂತಹ ಕೆಲಸಗಳು ಕೂಡ ನಡೀತಾ ಇರುವಂತದ್ದು ದೃಶ್ಯಗಳಲ್ಲಿ ನಾವು ಗಮನಿಸಬಹುದು. ಕರಂಬಳ್ಳಿ ವೆಂಕಟರಮಣ ಲೇಔಟ್ ಜಲಾವೃತ. ವಾಹನ ಸಂಚಾರ ಮಾಡುವವರು ಕೂಡ ನಿತ್ಯ ನಿರಂತರವಾಗಿ ಈ ರೀತಿಯಾಗಿ ಮಳೆಯಾದಂಥ ಸಂದರ್ಭದಲ್ಲಿ ಕಷ್ಟಪಡಬೇಕಾದಂಥ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಸಾಕಷ್ಟು ವಾಹನಗಳು ಕೂಡ ಏನು ಬಂದು ಬೀಳುವಂಥದ್ದು ಅಥವಾ ನೀರಿನಲ್ಲಿ ಸಿಕ್ಕಾಕಿಕೊಳ್ಳುವಂಥ ಘಟನೆಗಳು ನಿರಂತರವಾಗಿ ನಡೀತದೆ ಇಲ್ಲಿ. ಮಳೆ ಬಂದರೆ ಶಾಲಾ ಮಕ್ಕಳಿಗೆ ಸಂಕಷ್ಟ. ಬೈಂದೂರಿನಲ್ಲಿ ಮಳೆಗಾಲದ ಗೋಳು ಮುಗಿಯುವಂತೆ ಕಾಣ್ತಿಲ್ಲ. ಇಲ್ಲಿ ಮಳೆ ಬಂದ್ರೆ ಶಾಲೆಗೆ ಹೋಗಲು ಆಗದೆ ಆಬ್ಸೆಂಟ್ ಆಗ್ತಿದ್ದಾರೆ. ಹಳ್ಳ ದಾಟಿಕೊಂಡು ಶಾಲೆಗೆ ಹೋಗಲಾರದೆ ಗೈರಾಗ್ತಿದ್ದಾರೆ. ಇದು ಕುಂದಾಪುರದ ಹೆಬ್ಬಾರ್ತಡಿ ಜನರ ಪರದಾಟದ ಕತೆ. ಕೃಷ್ಣನೂರಲ್ಲೂ ಮಳೆ ಪ್ರಕೋಪ ಹೆಚ್ಚಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಸುತ್ತಲೂ ನೀರು, ರಸ್ತೆ ಎಲ್ಲ ಕೂಡ ಕೆರೆ ಅಂತಾಗಿದೆ. ಮತ್ತೊಂದು ಕಡೆ ಮನೆ ಒಳಗೂ ಕೂಡ ನೀರು ನುಗ್ಗಿದೆ. ಎಲ್ಲಿ ಅಂತ ಕೇಳಿದ್ರೆ ಇದು ದಕ್ಷಿಣ ಕನ್ನಡದಲ್ಲಿ ಆಗಿರುವಂತಹ ಮಳೆ, ಮರಣ ಮಳೆಗೆ ಅಕ್ಷರಶಃ ಕರಾವಳಿ ನಡುಗಿ ಹೋಗಿದೆ. ಈ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇಲ್ಲಿದೆ. ರಕ್ಕಸ ಮಳೆಗೆ ನಲುಗಿದ ಕರಾವಳಿಗರು. ವರ್ಣಾರ್ಭಟಕ್ಕೆ ಜನ ಸುಸ್ತೋ ಸುಸ್ತು. ರಣಭೀಕರ ಮಳೆ, ಕೆರೆಯಂತಾದ ರಸ್ತೆಗಳು, ಹಲವು ಮನೆಗಳು, ಏರಿಯಾ, ಹಳ್ಳಿಗಳು ಮರಣ ಮಳೆಗೆ ಜಲಾವೃತ. ಕೆರೆ ಯಾವುದು, ರಸ್ತೆ ಯಾವುದು ಅಂತ ಗೊತ್ತಾಗದೇ ಇರುವಷ್ಟು ಮಳೆಯಾರ್ಭಟ. ಸತತವಾಗಿ ಸುರಿತಾ ಇರುವ ಭಾರೀ ಮಳೆಗೆ ಕರಾವಳಿಗರು ಅಕ್ಷರಶಃ ನಲುಗಿ ಹೋಗಿದ್ದಾರೆ.
ಮಂಗಳೂರಿನ ಬಂಟ್ವಾಳ, ಸುಳ್ಯ, ಪುತ್ತೂರು ಸೇರಿದಂತೆ ಹಲವು ಕಡೆ ನಿರಂತರವಾಗಿ ಮಳೆಯಾಗ್ತಾ ಇದ್ದು ಜೀವ ನದಿಗಳು ತುಂಬಿ ಹರಿತಾ ಇವೆ. ಸತತ ಮಳೆಯಿಂದಾಗಿ ಮಂಗಳೂರು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇದ್ದು 3 ದಿನ ಮಳೆಯಾಗುವ ಮುನ್ಸೂಚನೆ ಇದೆ. ಉತ್ತರ ಕನ್ನಡದಲ್ಲೂ ಮಳೆ ಅಬ್ಬರ ಜೋರಾಗಿದ್ದು ಭಟ್ಕಳ ರಾಷ್ಟ್ರೀಯ ಹೆದ್ದಾರಿ ಜಲಾವೃತವಾಗಿದೆ. ರಂಗಿನಕಟ್ಟೆ ಮುಟ್ಟಳ್ಳಿ ಬೈಪಾಸ್ ಬಳಿಯ ಹೆದ್ದಾರಿಯಲ್ಲಿ ನೀರು ತುಂಬಿಕೊಂಡಿದ್ದು ಸಂಚಾರ ಅಸ್ತವ್ಯಸ್ತವಾಗಿತ್ತು. ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಸ್ಥಳೀಯರು ರೋಸಿ ಹೋಗಿದ್ದಾರೆ. ಇನ್ನು ಮರಣ ಮಳೆ ಒಂದ್ ಕಡೆಯಾದ್ರೆ ಇಂಥ ಮಳೆಯಲ್ಲೂ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ. ಅಪಾಯದ ಎಚ್ಚರಿಕೆಯನ್ನ ನಿರ್ಲಕ್ಷಿಸಿ ಸಮುದ್ರದಲ್ಲಿ ಈಜಾಡಿದ್ದಾರೆ. ಕಾರವಾರದ ಟ್ಯಾಗೋರ್ ಕಡಲ ತೀರದಲ್ಲಿ ಈಜಾಡ್ತಾ ಇದ್ದ ಕೆಲ ಪ್ರವಾಸಿಗರನ್ನ ಕಡಲಿನಿಂದ ಲೈಫ್ ಗಾರ್ಡ್ಸ್ ಎಳೆದು ತಂದಿದ್ದಾರೆ. ನಿರಂತರ ಮಳೆಗೆ ಮಂಗಳೂರು ಹೊರವಲಯದ ಮುಲ್ಕಿ ತಾಲೂಕಿನ ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ತಡೆಗೋಡೆ ಕುಸಿದು ಬಿದ್ದಿದೆ. ಮಳೆ ಪ್ರಮಾಣ ಹೆಚ್ಚಾಗಿ ನೀರಿನ ಹರಿವು ಅಧಿಕಗೊಂಡು ಮಣ್ಣು ಸಡಿಲವಾಗಿದೆ. ಹೀಗಾಗಿ ದೇವಸ್ಥಾನದ ತಡೆಗೋಡೆ ಕುಸಿದು ಸಂಪೂರ್ಣ ಹಾನಿಯಾಗಿದೆ. ಇನ್ನು 2-3 ದಿನ ಕರಾವಳಿಯಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು ಈಗಾಗಲೇ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕರಾವಳಿಗರು ಮುನ್ನೆಚ್ಚರಿಕೆಯಿಂದ ಇದ್ರೆ ಒಳಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದ್ ಕಡೆ ದಕ್ಷಿಣ ಕನ್ನಡ ಭಾಗದಲ್ಲಿ ಮಳೆ ಬರ್ತಾ ಇದೆ, ಈ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಮಳೆ ಹೆಚ್ಚಾಗ್ತಾ ಇದೆ. ವರುಣನ ಆರ್ಭಟಕ್ಕೆ ಜನರ ಬದುಕೆ ಒಂದು ರೀತಿಯಲ್ಲಿ ಮೂರಾಬಟ್ಟೆ ಆಗಿದೆ. ಅತ್ತ ಕಡೆ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ಮಳೆಯ ಎಫೆಕ್ಟ್ ನಮ್ಮ ರಾಜ್ಯಕ್ಕೂ ಕೂಡ ತಟ್ಟಿದೆ. ಈ ಸ್ಟೋರಿ ನೋಡಿ. ಮಹಾಮಳೆ ಅಬ್ಬರ, ಜನಜೀವನ ತತ್ತರ. ಮಳೆ ಮಳೆ ಮಳೆ, ಎಲ್ಲಿ ನೋಡಿದ್ರು ನೀರೋ ನೀರು. ರಸ್ತೆಗಳೆಲ್ಲ ಒಣಗಿ ಹೋಗಿವೆ, ಜನಜೀವನ ಸಂಪೂರ್ಣ ತತ್ತರಿಸಿ ಹೋಗಿದೆ. ಹೌದು, ಮಹಾರಾಷ್ಟ್ರದಲ್ಲಿ ಆಗ್ತಿರೋ ರಣಮಳೆ ಎಫೆಕ್ಟ್ ರಾಜ್ಯಕ್ಕೂ ತಟ್ಟಿದೆ. ನದಿಗಳು ಉಕ್ಕಿ ಹರಿಯುತ್ತಿದ್ದು ಚಿಕ್ಕೋಡಿ ಭಾಗದಲ್ಲಿ ಊರಿಗೆ ಊರೇ ಮುಳುಗಡೆಯಾಗುವ ಭೀತಿ ಉಂಟಾಗಿದೆ. ದೂದ್ಗಂಗಾ ನದಿ ತುಂಬಿ ಹರಿಯುತ್ತಿದ್ದು ಮಲ್ಲಿಕವಾಡ ದತ್ತವಾಡ ಸೇತುವೆ ಜಲಾವೃತಗೊಂಡಿದೆ. ಚಿಕ್ಕೋಡಿ ತಾಲೂಕಿನ ಮಲ್ಲಿಕವಾಡ ಸೇತುವೆ ಮುಳುಗಡೆಯಾಗಿ ಸಂಚಾರಕ್ಕೆ ಅಡೆತಡೆ ಉಂಟಾಗಿದೆ. ಇನ್ನು ಗೋಕಾಕ್ ಜಲಪಾತ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಆದರೆ ಜಲಪಾತ ನೋಡಲು ಬಂದ ಕೆಲ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತ ಜಿಲ್ಲಾಡಳಿತ ಜಲಪಾತದ ಬಳಿ ಪೊಲೀಸ್ ಭದ್ರತೆ ಮಾಡಿದೆ. ಮಳೆ ಅಬ್ಬರದ ನಡುವೆ ಕುಡುಕನೊಬ್ಬ ರಂಪಾಟ ಮೆರೆದಿದ್ದಾನೆ. ಎಣ್ಣೆ ಮತ್ತಿನಲ್ಲಿ ಚೋರ್ಲಾ ಘಾಟ್ನಲ್ಲಿ ಕುಡುಕನ ಹುಚ್ಚಾಟಕ್ಕೆ ಸವಾರರು ಹೈರಾಣಾದರು. ಗೋವಾ ಬೆಳಗಾವಿ ಮಾರ್ಗದ ಚೋರ್ಲಾ ಘಾಟ್ನಲ್ಲಿ ಫುಲ್ ಟೈಟ್ ಆಗಿ ರಸ್ತೆಯಲ್ಲಿ ಬರುವ ಕಾರು ಬೈಕ್ ಅಡ್ಡ ನಿಂತು ಡ್ಯಾನ್ಸ್ ಮಾಡಿ ಕಾಟ ಕೊಟ್ಟಿದ್ದಾನೆ. ಇತ್ತ ಮಳೆ ಅಬ್ಬರಕ್ಕೆ ಕೊಡಗಿನ ಚಿಕ್ಲಿಹೊಳೆ ಜಲಾಶಯ ಭರ್ತಿಯಾಗಿದೆ. ನಯಾಗರ ಜಲಪಾತದ ವೈಭವಕ್ಕೆ ಪ್ರವಾಸಿಗರು ಫಿದಾ ಆದರು. ಸದ್ಯ ಮಹಾರಾಷ್ಟ್ರದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದ್ದು ಚಿಕ್ಕೋಡಿ ಬೆಳಗಾವಿ ಭಾಗದಲ್ಲಿ ಆತಂಕ ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.